ಒಳ್ಳೆ ಮೆಣಸು ಕೊಕ್ಕೋ ಮಾಡ್ತಾರೆ. ಅದರ ಬದಲಿಗೆ ಇದನ್ನು ಮಾಡ್ಬೋದು, ಮ್ಯಾಂಗೋಸ್ಟೇ ಮಾಡ್ಬೋದು, ಒಳ್ಳೆ ರೇಟ್ ಉಂಟು. ಸಹಜವಾಗಿ ತುಂಬ ಇದು ಕೇಳುವುದಿಲ್ಲ, ಎಂಥದ್ದು ಆರೈಕೆ ತುಂಬ ಕೇಳುವುದಿಲ್ಲ ಅದು ಅವರಿಗೆ ಫಸ್ಟ್ ಅಲ್ಲ. ನೋಡಿ ಇವರು ಕೊಡ್ತಿದ್ದಾರೆ ನೋಡಿ ಒಟ್ಟೊಟ್ಟಿಗೆ. ಅವರು ಫಸ್ಟ್ ನೆಮ್ಮದಿಯಾಗಿ ಕರೆಕ್ಟಾಗಿ ಅವ್ರು ಹಣ್ಣು ತಿಂದರೆ ಅವರು ಕರೆಕ್ಟಾಗಿ ಫ್ರೇಮ್ಗೆ ಸೆಟ್ ಮಾಡ್ತಾರೆ. ಇಲ್ಲ ಇದು ಕೆಲವು ಸಲ ವೀಡಿಯೋದಲ್ಲಿ ತಲೆಗೂ ಕಾಣೋದಿಲ್ಲ, ಮಾತು ಮಾತ್ರ ಕೇಳ್ತಿರ್ತದೆ ಅಲ್ಲ. ವಿಷ ಬಿಡ್ಲಿಕ್ಕೆ ಒಮ್ಮೊಮ್ಮೆ ಸ್ವಲ್ಪ ಆಸೆ ಬರ್ತದೆ. ಇವಾಗ ಸಮೇತ ನಾನು ನಮ್ಮ ಮನೆಗೆ ಹೋದ್ರೆ ತೋರಿಸ್ತೇನೆ, ನಾನು 2 ಬಾಟ್ಲಿ ವಿಷ ತಂದಿಟ್ಟದ್ದು ಹಾಗೇನೆ ಉಂಟು. ಓಹೋ ಬಿಡ್ಲಿಲ್ಲ. ಇದು ಸ್ನೇಹಿತರೆ ಅದೊಂದು ಸಣ್ಣ ಒಂದು ರೀಲ್ಸ್ ಮಾಡಿದೆ ಒಂದು ನದಿ ಪಕ್ಕದಲ್ಲಿ. ಮರದ ಬುಡದಿಂದ ಹಿಡಿದು ಮೇಲಿನವರೆಗೆ ಆಗಿರುವಂಥದ್ದು, ತುದಿಯವರೆಗೆ ಕೂಡ ಆಗಿದೆ. ಒಂದು ದ್ರಾಕ್ಷಿಯ ರೀತಿಯಲ್ಲಿರುವಂಥದ್ದು. ಅಂದರೆ ಈಗ ನಮ್ಮ ಅಡಿಕೆ ಇರ್ಬೋದು, ಪೆಪ್ಪರ್ ಇರ್ಬೋದು, ಎಲ್ಲವನ್ನು ಸಹ ಒಂದು 5 ರೂಪಾಯಿ ಕಮ್ಮಿ ಆದರೆ ಅಟ್ಟಕ್ಕೆ ಇಡಲಿಕ್ಕೆ ವ್ಯವಸ್ಥೆ ಉಂಟು. ಇದು ಹಾಗಲ್ಲ ಸರ್, ನೀವು ಕಾಂಪೀಟ್ ಮಾಡಲೇಬೇಕು ಮಾರ್ಕೆಟಲ್ಲಿ. ನಾವು ಹಣ್ಣು ಇದು ಅಂತಲ್ಲ, ಎಲ್ಲ ಹಣ್ಣುಗಳು ಸಹ ನೀವು ಮಾರ್ಕೆಟಲ್ಲಿ ಕಾಂಪೀಟ್ ಮಾಡಲಿಕ್ಕೆ ಕೂಡಿದರೆ ಮಾತ್ರ ಹಣ್ಣು ಬೆಳಿಬೋದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನೋಡಿ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡಿರುವಂಥದ್ದು ನೋಡಿ, ಇವತ್ತು ತುಂಬ ಫೇಮಸ್ ಆಗಿರುವಂಥದ್ದು, ತುಂಬ ಜನ ಇದನ್ನು ಉಪಯೋಗ ಮಾಡ್ತಾರೆ. ತುಂಬ ರುಚಿಯಾಗಿರುವಂಥ ಒಂದು ಹಣ್ಣು ಮ್ಯಾಂಗೋಸ್ಟೀನ್ ಅಂತೇಳಿ. ನಾನಿವತ್ತು ಇರುವಂಥದ್ದು ಸುಳ್ಯ ತಾಲೂಕಿನ ಮುರುಳ್ಯ ಗ್ರಾಮದ ಹುದೇರಿ ಪಕ್ಕದ ವನಸಿರಿ ಫಾರ್ಮಲ್ಲಿದ್ದೇನೆ. ನಿಮಗೆ ಇದಕ್ಕಿಂತ ಮೊದಲು ಕೂಡ ನಾನು ವನಸಿರಿ ಫಾರ್ಮ್ ಬಗ್ಗೆ ನಿಮಗೆ ಹೇಳಿದ್ದೆ, ಪಂಜದ ಹತ್ರ ಇರುವಂಥ ವನಸಿರಿ ಫಾರ್ಮ್ ಬಗ್ಗೆ. ಇವತ್ತು ನಾನು ತೋರಿಸಿರುವಂಥದ್ದು ನಿಂತಿಕಲ್ ಮತ್ತು ಕಾಣಿಯೂರು ರೋಡಲ್ಲಿರುವಂಥ ಉದೇರಿ ಹತ್ತಿರ ಇರುವಂಥ ವನಸಿರಿ ಫಾರ್ಮ್ನ ಇನ್ನೊಂದು ತೋಟದಲ್ಲಿ ನಾನಿದ್ದೇನೆ. ಈ ಮ್ಯಾಂಗೋಸ್ಟೀನ್ ಅನ್ನುವಂಥದ್ದು ಇವತ್ತು ಕಮರ್ಷಿಯಲ್ ಆಗಿ ತುಂಬ ಜನರು ಬೆಳೀತಾರೆ. ಅದರ ಜೊತೆಗೆ ಇನ್ನೊಂದು ಲಾಭ ಏನು ಅಂತ ಹೇಳಿದ್ರೆ, ಅಡಿಕೆಯ ಮಧ್ಯದಲ್ಲೂ ಕೂಡ ಬೆಳಿಬೋದು. ಇದಕ್ಕೆ ನೆರಳು ಸ್ವಲ್ಪ ಇದ್ದರೂ ಕೂಡ ಸಾಕಾಗತ್ತೆ, ಮತ್ತು ಅತ್ಯುತ್ತಮವಾಗಿರುವಂಥ ಬೆಲೆ ಇದೆ, ಮತ್ತು ಅತ್ಯುತ್ತಮವಾಗಿರುವಂಥ ರುಚಿ ಇದೆ. ಇದರ ವಿಶೇಷತೆಗಳೇನು ಅನ್ನುವಂಥದ್ದನ್ನು ನಮ್ಮ ವನಸಿರಿ ಫಾರ್ಮ್ನ ಮಾಲೀಕರಾಗಿರುವಂಥ ದಯಾಪ್ರಸಾದ್ ಅವ್ರ ಜೊತೆ ಮಾತುಕತೆ ಮಾಡ್ತಿದ್ದೆ. ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತಾನೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಲ್ಲಿ ಇದರ ಸಂಪೂರ್ಣವಾಗಿರುವಂಥ ಮಾಹಿತಿ ನಿಮಗಾಗಿ. ಬನ್ನಿ. ದಯಾಪ್ರಸಾದ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ತೊಂದರೆ ಇಲ್ಲ, ಫೈನ್. ಯಾವಾಗಲೂ ಆ ಕಾಡಿನ ಮಧ್ಯಕ್ಕೆ ಬಂದು ಒಂದಷ್ಟು ಶೂಟಿಂಗ್ಗಳನ್ನು ಮಾಡ್ತಿದ್ವಿ. ಇವತ್ತು ರಸ್ತೆ ಬದಿಯಲ್ಲಿ ಇಂಥದ್ದೊಂದು ಫಾರ್ಮ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಅದು ಮಾತ್ರ ಅಂದ್ಕೊಂಡಿದ್ದೆ. ಅದರ ಜೊತೆ ಮೊನ್ನೆ ಒಂದು ವಿಡಿಯೋ ಹಾಕಿದೆ ಅಲ್ಲ, ಅದು ಹೇಗಿತ್ತು ರೆಸ್ಪಾನ್ಸ್? ಒಳ್ಳೆ ರೆಸ್ಪಾನ್ಸ್ ಇತ್ತು ಸರ್. ಸುಮಾರು ಜನ ಫೋನ್ ಮಾಡಿದ್ರು, ತುಂಬ ಜನ ಫೋನ್ ಮಾಡಿದ್ರು. ಅದು ಹೇಗೆ ಬೆಳೆದದ್ದು, ಎಂತೆಲ್ಲ ಬಿಡ್ತೀರಿ ನೀವು, ಇದು ಬಿಡ್ತೀರಿ ಅಂತೆಲ್ಲ ಕೇಳಿದ್ರು. ವಿಷ ಎಲ್ಲ ಯಾವುದೆಲ್ಲ ಬಿಡ್ತೀರಿ ಅಂತ ಹೇಳಿ. ವಿಷನೇ ಆದರೆ ನಾನು ವಿಷ ಬಿಡುವುದಿಲ್ಲ ಅಂತ ಫಸ್ಟಿಗೆ ಹೇಳಿದೆ. ಬಿಡುದು ಇಲ್ಲ ನಾವು ಅದನ್ನು. ಮತ್ತು ಸ್ವಲ್ಪ ಕೆಲವು ಜನಕ್ಕೆ ಡೌಟು, ವಾಪಸ್ ಅಂದ್ರೆ ಅಷ್ಟು ಹಿಡಿಬೇಕಾ, ನೀವು ಹೇಳಿದ್ದು ಸಹ ಒಂದು ಅಲ್ಲ ಅಂತ ಹೇಳಿ ಹೇಳೋರು. ಆದ್ರೂ ಒಂದು ಏನೋ ಬಿಡ್ತಾರೆ ಅಂತ ಒಳಗಿಂದ ಒಂದು ಸಣ್ಣ ಡೌಟ್ ಇರ್ತದೆ. ಆದ್ರೆ ನಿಜವಾಗಿ ಹೌದು, ಹಾಗೆ ಇರ್ತದೆ. ವಿಷ ಬಿಡ್ಲಿಕ್ಕೆ ಒಮ್ಮೊಮ್ಮೆ ಸ್ವಲ್ಪ ಆಸೆ ಬರ್ತದೆ. ಇವಾಗ ಸಮೇತ ನಾನು ನಮ್ಮ ಮನೆಗೆ ಹೋದ್ರೆ ತೋರಿಸ್ತೇನೆ, ನಾನು 2 ಬಾಟ್ಲಿ ವಿಷ ತಂದಿಟ್ಟದ್ದು ಹಾಗೇನೆ ಉಂಟು. ಬಿಡ್ಲಿಲ್ಲ. ಇದು ಸ್ನೇಹಿತರೆ ಅದೊಂದು ಸಣ್ಣ ಒಂದು ರೀಲ್ಸ್ ಮಾಡಿದೆ ಒಂದು ನದಿ ಪಕ್ಕದಲ್ಲಿ. ಅದು ಸುಮಾರು ಇನ್ಸ್ಟಾಗ್ರಾಮಲ್ಲಿ ನಾವು ಬೆಳಿಗ್ಗೆ ನೋಡುವಾಗ 2.5 ಲಕ್ಷ, ಅದರೊಟ್ಟಿಗೆ ಫೇಸ್ಬುಕ್ಕಿಗೆ 72,000, 2 ದಿನದಲ್ಲಿ 3 ಲಕ್ಷ ಚಿಲ್ಲರೆ ಓಡಿದೆ. ಅದು 3,20,000 ಓಡಿದೆ. ಅದೇ ರೀತಿ ಯೂಟ್ಯೂಬಲ್ಲಿ 30,000 ಓಡಿದೆ. ಒಳ್ಳೆ ಕಂಟೆಂಟ್. ಇವತ್ತು ದಯಣ್ಣ ಈಗ ನಾವು ಮ್ಯಾಂಗೋಸ್ಟೀನ್ನ ಬಗ್ಗೆ ಒಂದು ಮಾಹಿತಿ. ಇದು ಹಣ್ಣುಗಳ ರಾಣಿ ಮ್ಯಾಂಗೋಸ್ಟೀನ್ನ ಗಿಡ. ಇದು ಈಗ ಆಲ್ರೆಡಿ ಸೀಸನ್ ಮುಗ್ದಿದೆ, ಪೂರ್ತಿ ಮುಗಿತಾ ಬಂತು. ನೋಡಿ ಇಲ್ಲಿ ಕೆಲವೊಂದು ಇದೆ ಅಂತ ಹೇಳಬಹುದು. ಸ್ವಲ್ಪ ಅಂದ್ರೆ ಸ್ವಲ್ಪ ಸಣ್ಣ ಸೈಜಲ್ಲಿ ಇದೆ, ಅಂದ್ರೆ ದೊಡ್ಡ ಸೈಜ್ ಇದೆಲ್ಲ ತುಂಬ ಆಗಿತ್ತು. ಇದು ಗೆಲ್ಲುಗಳೆಲ್ಲ ಹೀಗೆ ಇಲ್ಲಿ ಬಗ್ಗಿಕೊಂಡಿತ್ತು, ಹೀಗೆ ಫುಲ್ ಅಷ್ಟು ಹಿಡಿದಿತ್ತು. ಇದು ಸುಮಾರು ಒಂದು 12 ವರ್ಷದ ಗಿಡ. ಸುಮಾರು ಕಾಂಡ ಸಹ ಸುಮಾರು ದಪ್ಪವಾಗಿದೆ. ಇದೀಗ ನೀವು ಅಡಿಯಲ್ಲಿ ಇಷ್ಟು ಗೆಲ್ಲುಗಳನ್ನು ಬಿಡ್ತಿರಲ್ಲ, ಹೀಗೆ ಬಿಟ್ಟರೆ ಸರಿಯದು? ಮ್ಯಾಂಗೋಸ್ಟೀನ್ ಸಾಧಾರಣ ಗೆಲ್ಲು ತೆಗಿಲಿಕ್ಕೆ ಇಲ್ಲ ಸರ್, ಅದನ್ನು ಹಾಗೆ ನಾವು ಬಿಡ್ತಾನೆ ಇರ್ತೇವೆ. ಅಂದ್ರೆ ಪ್ರೋನಿಂಗ್ ಇಲ್ಲ. ಪ್ರೋನಿಂಗ್ ಮ್ಯಾಂಗೋಸ್ಟೀನ್ ಸ್ವಲ್ಪ ಮಾಡ್ತಾರೆ ಕೆಲವರು. ನಾವು ಹೆಚ್ಚಾಗಿ ಪ್ರೋನಿಂಗ್ ಮಾಡುದಿಲ್ಲ. ಅಂದ್ರೆ ಸ್ಲೋ ಗ್ರೋತ್ ಪ್ಲಾಂಟ್, ಅದು ನಿಧಾನಕ್ಕೆ ಗ್ರೋ ಆಗುತ್ತೆ. ಅದಕ್ಕೋಸ್ಕರ ಅಷ್ಟು ಮಾಡುದಿಲ್ಲ. ಈ ಕೆಳಗಿನ ಗೆಲ್ಲನ್ನು ತೋಟ ಮಾಡುವವರು ಕೆಳಗಿನ ಗೆಲ್ಲನ್ನು ತೆಗೆದ್ರೆ ಅವರಿಗೆ ಓಡಾಡ್ಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ ಮಾತ್ರ. ತೋಟದ ಮಧ್ಯದಲ್ಲಿ ಮೇನ್ ತೋಟ ಮಾಡುವವರು, ಅಂದ್ರೆ ಮ್ಯಾಂಗೋಸ್ಟೀನ್ ತೋಟ ಮಾಡುವವರಿಗೆ ಹೇಳಿದ್ದು. ಅಡಿಕೆ ತೋಟದ ಮಧ್ಯದಲ್ಲಿದ್ರು ಮ್ಯಾಂಗೋಸ್ಟೀನ್ ಮೇನ್ ಬೆನಿಫಿಟ್ ನಮಗೆ ಎಂತ ಅಂತ ಹೇಳಿದ್ರೆ ಸರ್, ಅಡಿಕೆ ತೋಟದ ಮಧ್ಯೆ ಮಾಡುವಂಥದ್ದು. ಈಗ ಎಲ್ಲ ಕಡೆ ಕೇಳ್ತಾ ಇದ್ದೀರಿ ಅಡಿಕೆಗೆ ರೋಗ ಹಾಗೆ ಹೀಗೆ ಅಂತ ಕೇಳ್ತಾ ಇದ್ದೀರಿ. ಮಾಮೂಲಾಗಿ ಎಲ್ಲರೂ ಇದು ಒಳ್ಳೆ ಮೆಣಸು ಕೊಕ್ಕೋ ಮಾಡ್ತಾರೆ. ಅದರ ಬದಲಿಗೆ ಇದನ್ನು ಮಾಡ್ಬೋದು, ಮ್ಯಾಂಗೋಸ್ಟೇ ಮಾಡ್ಬೋದು, ಒಳ್ಳೆ ರೇಟ್ ಉಂಟು. ಸಹಜವಾಗಿ ತುಂಬ ಇದು ಕೇಳುವುದಿಲ್ಲ, ಎಂಥದ್ದು
ಆರೈಕೆ ತುಂಬ ಕೇಳುವುದಿಲ್ಲ ಅದು. ಸುಲಭದಲ್ಲಿ ಮ್ಯಾಂಗೋಸ್ಟಿನ್ ಹಣ್ಣು ಆಗ್ತದೆ ಅದು. ಹಣ್ಣುಗಳ ರಾಣಿ, ಪ್ರಪಂಚದ ಹಣ್ಣುಗಳ ರಾಣಿ ಅಲ್ಲ. ಅದರ ಜೊತೆಗೆ ನಮ್ಮ ಭಾರತದ್ದು ಹಣ್ಣುಗಳ ರಾಣಿ ಇದೆ. ಮ್ಯಾಂಗೋಸ್ಟಿನ್ ಹಣ್ಣು ತಿನ್ನಲಿಕ್ಕೆ ತುಂಬ ಸ್ವೀಟ್ ಆಗಿರ್ತದೆ. ಅದರ ಜೊತೆಗೆ ಇಲ್ಲಿ ನೀವು ನೋಡ್ಬೋದು ಮ್ಯಾಂಗೋಸ್ಟಿನ್ ಹಣ್ಣು, ಇಲ್ಲಿ ನೋಡಿ ಇದರಲ್ಲಿ ಬೀಜಗಳ ಸಂಖ್ಯೆ ಯಾವ ಥರ ಇರುತ್ತೆ, 1 2 3 4 5 6 ಬೀಜವಾ? ಇದು ಇದರ ಒಳಗೆ ಎಷ್ಟು ಬೀಜಗಳು ಉಂಟು ಅಂತೇಳಿ, ಎಷ್ಟು ಎಸಳುಗಳು ಉಂಟು ಅಂತೇಳಿ ಹೊರಗಡೆನೆಲ್ಲ ಇದರದ್ದು ಹೀಗಿರ್ತದೆ. ಇದರಲ್ಲಿ ಎಷ್ಟು ಇರ್ತದೆ, ಇದರಲ್ಲಿ ಮೋಸ್ಟ್ಲಿ 1 ಬೀಜ ಅಥವಾ 2 ಬೀಜ ಇರ್ತದೆ, ಮತ್ತೆ ಎಸಳು ಮಾತ್ರ ಇರ್ತದೆ. ಈಗ ಅದು ಈ ಪುನರ್ಪುಳಿ ಕ್ಯಾಟಗರಿ ಸೇರಿದ ರೀತಿಯಲ್ಲಿ ಕಾಣ್ತದೆ ನೋಡುವಾಗ, ಗಾರ್ಸಿನಿಯಾ ವೆರೈಟೀಸ್. ಹೌದು. ಆದರೆ ಪುನರ್ಪುಳಿ ರೀತಿಯಲ್ಲಿ ಜ್ಯೂಸ್ ಮಾಡ್ಲಿಕ್ಕೆ ಆಗ್ತದೆ ತೊಗಟೆದ್ದು? ಇಲ್ಲ, ಪುನರ್ಪುಳಿ ವೆರೈಟಿಯಲ್ಲಿ ಜ್ಯೂಸ್ ಮಾಡಲಿಕ್ಕೆ ಯಾವುದು ಸಹ ಆಗೋದಿಲ್ಲ. ಇದು ಸಿಪ್ಪೆ ಇದಿರ್ತದೆ, ಎಂಥದ್ದು ಒಗರಿರ್ತದೆ ಫುಲ್. ಇದಂದ್ರೆ ಈಗ ಮಳೆ ಎಲ್ಲ ಬಂದ ಕಾರಣ ಸ್ವಲ್ಪ ಇದು ಲಾಸ್ಟ್ ಸೀಸನ್ ಎಂಡ್ ಅಲ್ಲ ಇದು, ಇಲ್ಲದ್ರೆ ಇದು ಫುಲ್ ವೈಟ್ ಆಗಿರ್ತದೆ, ತಿನ್ಲಿಕ್ಕೆ ಸಹ ತುಂಬ ಚೆನ್ನಾಗಿರ್ತದೆ ಅಲ್ಲ. ಹೌದು. ಹೇಗಿದೆ ಇವತ್ತು ಮಾರ್ಕೆಟಲ್ಲಿ ರೇಟ್ ಇದಕ್ಕೆ? ಮಾರ್ಕೆಟಲ್ಲಿ ಈ ಸಲ ಈಗ ಸ್ವಲ್ಪ ರೇಟ್ ಬಿದ್ದಿದೆ, ಸ್ವಲ್ಪ ಕಮ್ಮಿ ಆಗಿದೆ. ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ 750 ರೂಪಾಯಿವರೆಗಿತ್ತು, ಒಳ್ಳೆ ಸೈಜ್. ಅಂದರೆ ಎ ಗ್ರೇಡ್ ಅಂತ ಹೇಳ್ತೇವೆ ನಾವು ಅದನ್ನು. ಎ ಗ್ರೇಡ್ ಅಂತ ಹೇಳಿದರೆ 1 kg 10 ರಿಂದ 12 ಬಂದರೆ ಅದು ಎ ಗ್ರೇಡ್, ಅದು ಅದಕ್ಕೆ ಒಳ್ಳೆ ರೇಟ್ ಇತ್ತು. ಇದೆಲ್ಲ ನನ್ನ ಪ್ರಕಾರ ಒಂದು 15 16 ಬರ್ತದೆ. ಇದು ಸ್ವಲ್ಪ ಚಿಕ್ಕದು ಇದೀಗ. ನೋಡು 1 2 3 4 5 ನೋಡಿ ಸರ್, ಇಲ್ಲಿ ಸಹ ಅದೇ ಥರ ಇದೆ, 1 2 3 4 5 ಆ ಥರ ಇದೆ. ಇದರಲ್ಲಿ ಸಹ ಅದೇ ಥರ ನಿಮಗೆ ಅಷ್ಟು ಬರ್ತದೆ. ಮ್ಯಾಂಗೋಸ್ಟಿನ್ ಹೆಚ್ಚಿನಕ್ಕೆ ಇಷ್ಟ ಆಗೋದು ಅದಕ್ಕೆ, ಫುಲ್ ಸ್ವೀಟ್ ಇರೋ ಕಾರಣ ಹೆಚ್ಚಿನವ್ರಿಗೆ ಎಲ್ಲರಿಗೆ ಸಹ ಇಷ್ಟ ಆಗ್ತದೆ. ಎರಡನೇದಾಗಿ ತೋಟದ ಮಧ್ಯದಲ್ಲಿ ಹಾಕ್ಲಿಕ್ಕೆ ಆಗುವ ಕಾರಣ ಈಸಿ ಬೆಳೆ. ನಮ್ಮಲ್ಲಿ ಸಮಸ್ಯೆ ಇರೋದು ಅಂತ ಹೇಳಿದರೆ ಬಿಸಿಲಿನ ಜಾಗಗಳು ಕಡಿಮೆ ನಮ್ಮಲ್ಲಿ, ಎಲ್ಲರೂ ತೋಟ ಫಿಲ್ ಆಗಿದೆ. ಆದ ಕಾರಣ ತೋಟದ ಮಧ್ಯಕ್ಕೆ ಹಾಕಲಿಕ್ಕೆ ದಿ ಬೆಸ್ಟ್ ವೆರೈಟಿ. ನೀರು ಬೇಕಾ? ನೀರು ಬೇಕು ಸರ್, ನೀರು ಬೇಕು. ಗೊಬ್ಬರ ಸಹ ಹಾಗೇನೆ 40 kg ಅಷ್ಟು ಹಟ್ಟಿ ಗೊಬ್ಬರ, ಸೊಪ್ಪು ಗೊಬ್ಬರ ಹಾಕಿದರೆ ಒಳ್ಳೇದು ಬರ್ತದೆ. ಬೇರೆ ಮಾಮೂಲಾಗಿ ಹರಳಿಂಡಿ ಅಂಥದ್ದೆಲ್ಲ ಹಾಕಿಕೊಂಡು ಮಾಡ್ತೇವೆ. ಸರ್, ಈಗ ಕಾಳುಮೆಣಸು ನಾವು ಕೃಷಿಯನ್ನು ಮಾಡ್ತೇವೆ, ಅಡಿಕೆ ಅಥವಾ ತೆಂಗು ಮ್ಯಾಕ್ಸಿಮಮ್ ಹೆಚ್ಚು ಸಮಯ ಇಡಲಿಕ್ಕಾಗ್ತದೆ, 10 ವರ್ಷವೂ ಕೂಡ ಸ್ಟಾಕ್ ಮಾಡಿ ಇಡ್ಬೋದು. ಆದರೆ ನೀವು ಇವತ್ತು ಪ್ರಮೋಟ್ ಮಾಡುವಂಥ ಫ್ರೂಟ್ಸ್ಗಳಿದೆಲ್ಲ ಕೂಡ ಇದೆಲ್ಲ ಚೆನ್ನಾಗಿದೆ, ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು, ರುಚಿ ಇದೆ, ಎಲ್ಲವೂ ಸರಿ. ಆದರೆ ಇದನ್ನು ರೈತರಿಗೆ ನಾಳೆ ಬಾಳೆ ರೀತಿಯಲ್ಲಿ ಆದರೆ ಅಂತ, ಅಂದರೆ ಬಾಳೆ ಯಾಕೆ ಬಿದ್ದಿದೆ ಅಂತ ಹೇಳಿದರೆ ಅದನ್ನು ಸ್ಟಾಕ್ ಮಾಡಿ ಇಡಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಒಂದು ಟೈಮಲ್ಲಿ ಬಾಳೆಗೆ 5 ರೂಪಾಯಿ 10 ರೂಪಾಯಿಗೆಲ್ಲ ಬರ್ತದೆ ಬಯಲಸೀಮೆ ಕಡೆಗೆ. ಹಾಗೆ ಇದು ಹೆಚ್ಚು ಹೆಚ್ಚು ಬೆಳೆದಾಗ ಸ್ಟಾಕ್ ಮಾಡಲಿಕ್ಕೆ ಆಗದ ಕಾರಣಕ್ಕೋಸ್ಕರ ಇದರ ರೇಟ್ ಡೌನ್ ಆಗ್ಬೋದಾ? ಏನನ್ಸುತ್ತೆ ನಿಮಗೆ ಇದರ ಮಾರ್ಕೆಟ್ ನೋಡುವಾಗ? ನೀವು ಹೇಳಿದ್ದು 100ಕ್ಕೆ 100 ಸರಿ ಸರ್. ಅಂದರೆ ಕೀಪಿಂಗ್ ಕ್ವಾಲಿಟಿ, ಅಂದರೆ ಈಗ ನಮ್ಮ ಅಡಿಕೆ ಇರ್ಬೋದು, ಪೆಪ್ಪರ್ ಇರ್ಬೋದು, ಎಲ್ಲವನ್ನು ಸಹ ಒಂದು 5 ರೂಪಾಯಿ ಕಮ್ಮಿ ಆದರೆ ಅಟ್ಟಕ್ಕೆ ಇಡಲಿಕ್ಕೆ ವ್ಯವಸ್ಥೆ ಉಂಟು. ಇದು ಹಾಗಲ್ಲ ಸರ್, ನೀವು ಕಾಂಪೀಟ್ ಮಾಡಲೇಬೇಕು ಮಾರ್ಕೆಟಲ್ಲಿ. ನಾವು ಹಣ್ಣು ಇದು ಅಂತಲ್ಲ, ಎಲ್ಲ ಹಣ್ಣುಗಳು ಸಹ ನೀವು ಮಾರ್ಕೆಟಲ್ಲಿ ಕಾಂಪೀಟ್ ಮಾಡಲಿಕ್ಕೆ ಕೂಡಿದರೆ ಮಾತ್ರ ಹಣ್ಣು ಬೆಳಿಬೋದು. ಈಗಿನ ಕಾಲದಲ್ಲಿ ಬೆಳೆಸೋದು ದೊಡ್ಡ ವಿಷಯವೇ ಅಲ್ಲ ನನ್ನ ಪ್ರಕಾರ. ನಾವು ಮಾರ್ಕೆಟಲ್ಲಿ ಯಾವ ಥರ ಮಾರ್ಕೆಟಿಂಗ್ ಮಾಡ್ತೇವೆ ಅಂತ ಹೇಳೋದು ಇಂಪಾರ್ಟೆಂಟ್ ನಮಗೆ. ಇನ್ನೊಂದು ಇದರ ಒಳ್ಳೆ ವಿಚಾರ ಅಂತ ಹೇಳಿದರೆ, ನಿಮಗೆ ಈ ಮ್ಯಾಂಗೋಸ್ಟಿನ್ ಆಗಲಿ ರಂಬುಟಾನ್ ಆಗಲಿ ಬರೋದು ನಮ್ಮ ಏರಿಯಾದಲ್ಲಿ ಮಾತ್ರ ಚೆನ್ನಾಗಿ ಬರ್ತದೆ. ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲೆಲ್ಲ ಒಳ್ಳೆ ಬರ್ತದೆ ನಮಗೆ. ನಿಮ್ಮ ಉಳಿದ ಕಡೆಗೆ ಹೋಲಿಸಿದರೆ, ಇಲ್ಲಿ ಕುಶಾಲನಗರ ದಾಟಿದರೆ, ಈಗ ಮಡಿಕೇರಿ ದಾಟಿದರೆ ಅಷ್ಟೊಂದು ನಿಮಗೆ ಇದು ತುಂಬ ಹಣ್ಣುಗಳು ಆಗೋದಿಲ್ಲ. ಆದ ಕಾರಣ ನಮಗೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಕೂಡಿದರೆ ಕಾಶ್ಮೀರದವರೆಗೂ ಮಾರ್ಕೆಟ್ ಮಾಡ್ಬೋದು ನಮಗೆ. ಅಂದರೆ ಕೆಲವರದಲ್ಲೇ ಇಲ್ಲಿ ಆಲ್ರೆಡಿ ಆಗಿ ಹೋಗ್ತಾ ಉಂಟು, ಕೆಲವರದೆಲ್ಲ ಹೈದರಾಬಾದ್ ಎಲ್ಲ ಮಾಮೂಲಾಗಿ, ಬಾಂಬೆ, ಹೈದರಾಬಾದ್, ಡೆಲ್ಲಿವರೆಗೆ ಮಾರ್ಕೆಟ್ ಮಾಡ್ತಾರೆ. ಯಾಕೆ ಟ್ರೈನ್ ಈಗ ಒಂದು ದಿನದಲ್ಲಿ ಟ್ರೈನು ಹೋಗ್ತದೆ. ಹೌದೌದು. ಅಂದರೆ ನೀವು ಹೇಳ್ತಿರೋದು ಎಕರೆಗಟ್ಟಲೆ ಮಾಡಿದವ್ರದ್ದು ಕ್ಲಿಕ್ ಆಗಿದ್ದಾರೆ ಅಂತ. ಅದೇ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮೇಲೆ ಕ್ಲಿಕ್ ಆಗಿದ್ದಾರೆ ಕೆಲವರು. ಇಲ್ಲಿ ತುಂಬಾ ಜನ ಈಗ ನಾನು ನೋಡಿದಾಗ ಇದ್ದಾರೆ, ಒಳ್ಳೆ ಮಾರ್ಕೆಟಿಂಗ್ ಮಾಡೋರು ಇದ್ದಾರೆ. ಅಂದ್ರೆ ಅವ್ರ ಹತ್ರ ತುಂಬಾ ತೋಟ ಇರ್ತದೆ, ಅವರು ಮಾರ್ಕೆಟ್ ಮಾಡ್ತಾರೆ. ಅವರು ಸುಮಾರು ಹೈದರಾಬಾದಿಗೆಲ್ಲ ಮಾಮೂಲಾಗಿ ಮಾರ್ಕೆಟ್ ಮಾಡ್ತಾರೆ. ಹೋಗ್ತದೆ ಒಂದೇ ಏನಿಲ್ಲ, ಇವತ್ತಿಗೆ ರಾತ್ರಿ ಹಾಕಿದ್ರೆ ನಾಳೆ ಬೆಳಿಗ್ಗೆ ಹೈದರಾಬಾದ್ ಮುಟ್ತದೆ ಆ ಥರ ಈಸಿಯಾಗಿ. ಅಂದ್ರೆ ಅಲ್ಲಿ ಎಲ್ಲ ಫ್ರೂಟ್ಗಳು, ಈ ಫ್ರೂಟ್ಗಳು ಆಗದ ಕಾರಣ ನಮಗೆ ಮಾರ್ಕೆಟ್ ಜಾಗ ಬೇಕಾದಷ್ಟಿದೆ. ಹೌದು ಹೌದು, ಅದು ಅಭ್ಯಾಸ ಆಗಬೇಕು, ಮಾಡುವ ಕೆಪಾಸಿಟಿ. ಹೌದು, ಮತ್ತೆ ತಿಂದು ಜನರಿಗೂ ಅಭ್ಯಾಸ ಆಗಬೇಕು. ಹೌದು, ಸೇಲ್ ಆಗಬೇಕಲ್ಲ. ಹೌದು, ತಿಂದು ಒಂದು ಫ್ರೂಟ್ ಅನ್ನೋದೇ ತಿಂದು ಸಹ ಅಭ್ಯಾಸ ಆಗಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ಹೊಸ್ತು ವೆರೈಟಿ ನೋಡಿದ್ರೆ ಕೆಲವರು ಒಂದು 70% ಜನ ಮುಟ್ಲಿಕ್ಕೆ ಹೋಗುದಿಲ್ಲ, ಅದು ಹೇಗುಂಟೋ ಏನೋ ಅಂತ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಫಸ್ಟಿಗೆ ಜನರ ಮನಸ್ಥಿತಿ ಬರ್ತದೆ, ತಿನ್ನೋದಕ್ಕಿಂತ ಮೊದಲೇ ಅದು ಒಳ್ಳೇದಿಲ್ಲ ಅಂತ ಹೇಳಿ. ಹೌದು, ಅಲ್ಲ ಕೆಲವ್ರದ್ದು ಹಾಗೆ. ಕೆಲವೊಮ್ಮೆ ನೋಡಿ, ಯಾವುದೇ ಮದುವೆಗೆ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ, ಅವ್ರು ಫಸ್ಟ್ ನೆಗೆಟಿವ್ ಹೇಳ್ತಾರೆ. ಹಣ್ಣುಗಳ ಟೇಸ್ಟ್ ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ, ಡಿಫ್ರೆಂಟ್ ಇರ್ತದೆ. ಇಲ್ಲೊಂದು ಮರ ಉಂಟು ನೋಡಿ, ನಾವು ಮೊನ್ನೆ ಹೇಳಿದಾಗ ಹಣ್ಣುಗಳ ರಾಜ ಡುರಿಯನ್. ಹೌದು, ಡುರಿಯನ್ ಮರ. ಇದರದ್ದು ಹಣ್ಣು ಫುಲ್ ಸ್ಮೆಲ್ ಅಂತೆಲ್ಲ ಹೇಳ್ತಿದ್ರು. ಇದು ಮೊನ್ನೆ ಕತ್ರೆಬೈಲು ವೆಂಕಟೇಶ್ ಶರ್ಮಾ ಅವರು ಫೋನ್ ಮಾಡಿದ್ರು ನನಗೆ. ಹೌದು, ಬೆಳಿಗ್ಗೆ ಫೋನ್ ಮಾಡಿದ್ರು, ನಾನು ಏನು ಬಿಸಿಯಲ್ಲಿ ಫೋನ್ ತೆಗಲಿಲ್ಲ, ವಾಪಸ್ ಒಂದ್ಸಲ ಮಾಡಿದ್ರು, ಅಷ್ಟಾಗ ತೆಗೆದೆ ನಾನು. ತೆಗೆದಾಗ ಹೋಗ ಅಂತ ಹೇಳಿದ್ರೆ ನಮ್ಮಲ್ಲಿ ಡುರಿಯನ್ ಹಣ್ಣಾಗಿದೆ ಅಂತ ಹೇಳಿದ್ರು.
ನನ್ನ ಮೊದಲ ಪ್ರಶ್ನೆ ಹೇಗಿತ್ತು ಸರ್ ಅಂತೇಳಿ, ಅಂದ್ರೆ ಡುರಿಯನ್ ಅಂತ ಹೇಳಿದ್ರೆ ವಾಸನೆಯುಕ್ತ ಹಣ್ಣಲ್ಲ, ಹೇಗಿತ್ತು ಸರ್ ಅಂತ ಕೇಳಿದೆ. ಅಂತ ಹಣ್ಣನ್ನು ಇಷ್ಟರವರೆಗೆ ನಾನು ತಿನ್ನಲೇ ಇಲ್ಲ ಅಂತ ಹೇಳಿದ್ರು. ಅಂತ ಸೂಪರ್ ಇರುವ ಹಣ್ಣು, ಸ್ಮೆಲ್ ಬರಲಿಲ್ಲ ನಿಮಗೆ ಅಂತ ಕೇಳಿದೆ. ಇಲ್ಲ, ನಂಗೆ ಎಂತ ಸ್ಮೆಲ್ ಗೊತ್ತೇ ಆಗಲಿಲ್ಲ ಅಂತ ಹೇಳಿದ್ರು. ಅವರಿಗೆ ಒಬ್ಬರಿಗೆ ಗೊತ್ತಾಗಿದ್ರೆ ಅವರು ಹಣ್ಣು ಪ್ರಿಯರಾಗಿ ಗೊತ್ತಾಗ್ಲಿಲ್ಲ ಅನ್ನೋ ತಿಳ್ಕೊಂಡೆ. ಮತ್ತೆ ಹೇಳಿದ್ರು ಅವರು ಮನೆಯವರಿಗೆ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಸಹ ಮತ್ತೆ ಬಾಯಿ ಚಪ್ಪರಿಸಿಕೊಂಡು ತಿಂದಿದ್ದೇವೆ ಅಂತ ಹೇಳಿದ್ರು. ಉಳಿದಕ್ಕೆಲ್ಲ ಸ್ವಲ್ಪ ಸ್ಮೆಲ್ ಬಂದ್ರು ಆಗುದಿಲ್ಲ ಅಂತ ಕೆಲವರಿಗೆ ಅಲ್ಲಿ, ಆದ್ರೂ ಡುರಿಯನ್ನಿಗೆ ಒಂದು ಸ್ಮೆಲ್ ಬರಲೇ ಇಲ್ಲ ಅಂತ ಹೇಳಿದ್ರು. ವಾಸನೆ ಬರಲಿಲ್ಲ, ಸ್ವಲ್ಪ ಸಹ ವಾಸನೆ ಬರಲಿಲ್ಲ ಅಂತ ಹೇಳಿದ್ರು. ನಂಗೂ ಅವ್ರು ಫೋನ್ ಮಾಡಿದ್ರು, ನಂಗೂ ಫೋನ್ ಮಾಡಿದ್ರು. ನಾನು ಅವ್ರದ್ದು ವಿಡಿಯೋ ಮಾಡಿದ್ದಲ್ಲ, ಹಾಗೆ ನಂಗೆ ಬರ್ಲಿಕ್ಕೆ ಆಗಿರ್ಲಿಲ್ಲ. ಅಂದ್ರೆ ನಂದು ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು, ಹಾಗಾಗಿ ಅವ್ರ ಹತ್ರ ಹೋಗ್ಲಿಕ್ಕೆ ಆಗ್ಲಿಲ್ಲ. ಚೆನ್ನಾಗಿದೆ ಅಂತ ನಂಗೂ ಹೇಳಿದ್ರು, ನಿಮ್ಗೆ ಹೇಳಿದಾಗೆ ಬಾರಿ ಖುಷಿಯಾಗಿದೆ. ಮತ್ತೆ ತಿರುಮಲೇಶ್ವರ ಭಟ್ರಿದ್ರಲ್ಲ, ಹೌದು, ಅವರಲ್ಲಿ ಹೋದಾಗ ನಂಗೆ ಅವ್ರು ಫ್ರಿಜ್ ಅಲ್ಲಿ ಇಟ್ಟಿದ್ರು ಡುರಿಯನ್, ಅದನ್ನು ಒಂದು ಕೊಟ್ಟರು ತಿನ್ಲಿಕ್ಕೆ. ಅದು ಬಾರಿ ಚೆನ್ನಾಗಿದೆ, ಸೂಪರ್ ಟೇಸ್ಟ್ ಬರ್ತದೆ ನಿಮಗೆ, ಒಳ್ಳೆ ಟೇಸ್ಟ್, ಐಸ್ ಕ್ರೀಮ್ ಟೈಪ್ ಅಲ್ಲಿ ಬರ್ತದೆ ನಿಮಗೆ, ಕ್ರೀಮಿ ಆಗಿದೆ. ಜಬೋಟಿ ಕಾಬಾ ಮರ ದ್ರಾಕ್ಷಿ, ಮರದ ಬುಡದಿಂದ ಹಿಡಿದು ಮೇಲಿನವರೆಗೆ ಆಗಿರುವಂಥದ್ದು, ತುದಿಯವರೆಗೂ ಕೂಡ ಆಗಿದೆ. ಒಂದು ದ್ರಾಕ್ಷಿಯ ರೀತಿಯಲ್ಲಿರುವಂಥದ್ದು, ಮತ್ತು ನೋಡಲಿಕ್ಕೆ ಕೂಡ ದ್ರಾಕ್ಷಿಯ ರೀತಿಯಲ್ಲಿ ಟೇಸ್ಟ್ ಇದೆ. ಬನ್ನಿ ಅದರ ಬಗ್ಗೆ ಮಾತುಕತೆ ಮಾಡುವ. ನಾವು ಈ ರೀತಿಯ ವಿಡಿಯೋ ಮಾಡುವಾಗ ನಮ್ಮನ್ನು ತುಂಬ ದ್ವೇಷ ಮಾಡಿದ್ವಿ ಅಂತ ಹೇಳಿದ್ರೆ ಕ್ಯಾಮರಾಮನ್. ಯಾಕೆಂತ ಹೇಳಿದ್ರೆ ಈ ಬಗೆ ಬಗೆ ಹಣ್ಣುಗಳು ನಾವು ತಿನ್ನುವಾಗ ಅವ್ರಿಗೆ ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಆ ರೀತಿಯ ಹಣ್ಣುಗಳು, ಅತ್ಯಂತ ಟೇಸ್ಟ್ ಆಗಿರುವಂಥ ಹಣ್ಣುಗಳು ಸರ್. ಇದು ನಿಜವಾಗ್ಲೂ ನಮ್ಮ ಕಡೆ ಈ ಪಾಜೆ ಅಂತ ಒಂದು ತೋಡಿನ ಬದಿಯಲ್ಲೆಲ್ಲ ಇರ್ತದೆ, ನೋಡುವಾಗ ಹಾಗೆ ಕಾಣ್ತದೆ. ಏನು ವಿಶೇಷ, ಯಾವ ದೇಶದ್ದು ಇದು? ಇದು ಆ್ಯಕ್ಚುಲಿ ಬ್ರೆಜಿಲಿಯನ್ ಟ್ರೀ ಗ್ರೇಪ್ ಅಂತ ಹೇಳ್ತೇವೆ ನಾವು ಇದನ್ನು. ಬ್ರೆಜಿಲ್ ದೇಶದ ಹಣ್ಣುಗಳು, ಬ್ರೆಜಿಲ್ ದೇಶದ ಕಾಡುಗಳಲ್ಲಿ ಇರುವಂಥ ಹಣ್ಣುಗಳು. ಸಣ್ಣ ಹಣ್ಣು ಇದು ನೋಡಿ, ಇದರಲ್ಲಿ ತಿನ್ನಲಿಕ್ಕೆ ಸ್ವಲ್ಪ ಕಮ್ಮಿ ಇರ್ತದೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಇದು ನೋಡಿ ಈ ಥರ ಒಳಗಿನ ಫ್ಲೆಶ್ ನೋಡಿ, ಒಂದು ಈ ಥರ ದ್ರಾಕ್ಷಿಯಾಗಿ ಈ ಥರ ಫ್ರೆಶ್ ಬರ್ತದೆ. ಸರ್, ನೀವು ಒಂದು ಹಣ್ಣು ತಿಂದು ಒಂದು ಹೇಳಬೇಕು ಯಾವ ಥರ ಉಂಟು ಅಂತ ನೀವು ಹೇಳಿದ್ದು ಹಾಗೆ. ನೋಡಿ ಸ್ನೇಹಿತರೆ, ಈ ಹಣ್ಣು ಕೇವಲ ನಾನು ತಿನ್ನೋದಲ್ಲ, ನಮ್ಮ ಕ್ಯಾಮರಾಮ್ಯಾನಿಗೆ ಕೂಡ ಕೊಡ್ತೇನೆ. ಯಾಕೆಂದರೆ ಅವರು ಮತ್ತೆ ಶಪಿಸೋದು ಬೇಡ, ಇವರಿಗೆ ತಿನ್ನೋದ್ರಲ್ಲಿ ಬಲ್ಪುರ್ದಿಚ್ಚಿ ಅಂತೇಳಿ. ನೋಡೋದು ಇನ್ನು ಫುಲ್ ತಿನ್ಬೋದಾ? ಫುಲ್ ತಿನ್ಬೋದು ಸರ್, ಒಳ್ಳೆ ಸ್ವೀಟ್ ಆಗಿದೆ ಸ್ನೇಹಿತರೆ. ಅದರ ಜೊತೆ ಇದರ ಇದಿದೆಯಲ್ಲ ನಮ್ಮ ಚೋಲಿ, ಹೌದು, ಚೋಲಿಗೆ ಏನು ಹೇಳೋದು ಕನ್ನಡದಲ್ಲಿ? ಸಿಪ್ಪೆ. ಕೆಲವು ಸಲ ಕನ್ನಡನೇ ಗೊತ್ತಾಗೋದಿಲ್ಲ. ಸಿಪ್ಪೆ ಇದು ತುಂಬ ಟೇಸ್ಟಿಯಾಗಿದೆ. ಈ ನೇರಳೆ ತಿಂದಾಗ ಲಾಸ್ಟ್ಗೆ ಆ ರೀತಿದ್ದು ಒಂದು ಇದು ಬರ್ತದೆ, ಸ್ಮೆಲ್ ಬರ್ತದೆ. ಇದು ಹೇಗೆ ಇದರಲ್ಲಿ ಸಣ್ಣ ಸಣ್ಣ ಗ್ರೋ ಬ್ಯಾಗ್ ಟೈಪಲ್ಲೇ ಆಗ್ತದಲ್ಲ? ಹೌದು, ಇದಂದ್ರೆ ಸರ್ ಕೆಲವೊಬ್ಬರಿಗೆ ಹಣ್ಣಿನ ಗಿಡ ನೆಡ್ಲಿಕ್ಕೆ ಆಸೆ ಇರ್ತದೆ, ಜಾಗ ಇರುವುದಿಲ್ಲ ಅಂತ ಇಟ್ಟುಕೊಳ್ಳಿ ಸರ್. ಅಂಥವರಿಗೆಲ್ಲ ಹೇಳಿ ಮಾಡಿಸಿದಂಥ ಗಿಡಗಳಿದು, ಪಾಟಲ್ಲೇ ಮಾಡ್ಲಿಕ್ಕೆ ಆಗ್ತದೆ. ಎರಡನೇದಾಗಿ ವರ್ಷದ 10 ತಿಂಗಳು ಇದರಲ್ಲಿ ಹಣ್ಣು ಆಗ್ತಾ ಇರ್ತದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಹಣ್ಣುಗಳು ಉಂಟು ಇಲ್ಲಿ. ಅದರ ಜೊತೆಗೆ ಇಲ್ಲಿ ಕಾಯಿ, ಮಿಡಿಗಳು, ಹೂವು ಎಲ್ಲ ಸಹ ಇದರಲ್ಲಿ ಕಂಟಿನ್ಯೂಸ್ ಫ್ರೂಟಿಂಗ್ ಆಗ್ತಾನೇ ಇರ್ತದೆ. ಇನ್ನೀಗ ಭಾರಿ ಮಳೆಗೆ ಬರುವಾಗ, ಅಂದ್ರೆ ಒಂದು ನಮ್ಮಲ್ಲಿ ಆಟಿ ತಿಂಗಳ ಮಳೆ ಅಂತ ಹೇಳ್ತೇವೆ, ಅಷ್ಟಾಗುವಾಗ ಒಮ್ಮೆ ಗಿಡ ಸ್ವಲ್ಪ ಫ್ರೀ ಆಗ್ತದೆ, ಆಗ ಹೂ ಬಿಡುದಿಲ್ಲ ಅದು ಸ್ವಲ್ಪ. ಇದು ತಿನ್ಲಿಕ್ಕೆ ಸಹ ಒಳ್ಳೆ ಸ್ವೀಟ್ ಆಗಿರುವ ಹಣ್ಣು. ವರ್ಷದ ಒಂದು 10 ತಿಂಗಳು ಹಣ್ಣು ಇರ್ತದೆ ಇದರಲ್ಲಿ. ಪಾಟಲ್ಲಿ ನೋಡ್ಲಿಕ್ಕೆ ಸಹ ಚಂದ ಇರ್ತದೆ. ನನ್ನ ಲೆಕ್ಕದಲ್ಲಿ ಇಷ್ಟು ಸಣ್ಣ ಪಾಟಲ್ಲಿ ಇದು ಹೀಗೆ ಆಗಿದೆ ಅಂದ್ರೆ ಇದನ್ನು ಕರೆಕ್ಟಾಗಿ ಗೊಬ್ಬರ ಎಲ್ಲ ಹಾಕಿ ಮಣ್ಣನ್ನು ಲೂಸ್ ಮಾಡಿ ಹಾಕಿದ್ರೆ ಹೌದು, ದೊಡ್ಡ ಗಿಡ 10 ಪಟ್ಟು ಬೆಳಿಬೋದು ಇದು. ಹೌದು, ಬೆಳೀತದೆ ತುಂಬಾ ಹಣ್ಣು ಸಹ ಕೊಡ್ತದೆ ಸರ್. ಇದೀಗ ಪಾಟಲ್ಲೇ ಉಂಟು ನಮ್ಮ ಮನೆ ಇದರಲ್ಲಿ, ಇಟ್ಟುಕೊಳ್ಳಿಕ್ಕೆ ನೋಡ್ಲಿಕ್ಕೆ ಚಂದ ಕಾಣ್ತದೆ ಅಂತ ಹೇಳೋ ದೃಷ್ಟಿಯಲ್ಲಿ ಇಟ್ಟದ್ದು. ಕರೆಕ್ಟ್ ಆಗಿ ಈ ಹಣ್ಣುಗಳ ಕಥೆಯಲ್ಲಿ ಅಷ್ಟು ದೊಡ್ಡ ಮರ ನೆಡ್ಲಿಕ್ಕೆ ನನಗೆ ಜಾಗ ಇಲ್ಲ, ನನಗೆ ಇಲ್ಲಿ ಜಾಗ ಇಲ್ಲ, ನನ್ನ ಹತ್ರ ತೋಟ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ತುಂಬ ಜನರಿಗೆ ಆಗ್ಬೋದು. ಅವರೆಲ್ಲರಿಗೂ ಕೂಡ ಈ ಒಂದು 5 ನಿಮಿಷ ವೆರಿ ಇಂಪಾರ್ಟೆಂಟ್ ಈಗ ನಾವು ಹೇಳುವಂಥದ್ದು. ಯಾಕಂದರೆ ಕಡಿಮೆ ಖರ್ಚು, ಅದರ ಜೊತೆ ಕಡಿಮೆ ಜಾಗ, ಸಣ್ಣ ಗ್ರೋ ಬ್ಯಾಗ್ ಮನೆ ಪಕ್ಕದಲ್ಲೂ ಕೂಡ ನೆಡ್ಬೋದು. ಇದು ವೆರೈಟಿ ಇದೆ, ಇದಕ್ಕೆ ಹೆಚ್ಚಿರ್ಬೋದು ರೇಟು. ಆದರೆ ನಾರ್ಮಲ್ ಪೈನಾಪಲು ಯಾರಾದರೂ ಕೇಳಿದರೂ ಒಂದು 4 ಗಿಡ ಕೊಡ್ತಾರೆ, ಇಲ್ಲ ನರ್ಸರಿಗೆ ಹೋದ್ರೆ 10 ರೂಪಾಯಿಗೆ ಸಿಗುತ್ತೆ. ನೀವು ಇದನ್ನು ಬೆಳೆದ್ರೆ ಸುಮಾರು 200 ರೂಪಾಯಿದು ಸಾವಯವ ಪೈನಾಪಲ್ ನಿಮಗೆ ಸಿಗುತ್ತೆ. ಇದು ನೋಡುವಾಗ ನಾರ್ಮಲ್ ನಮ್ಮ ಊರಿದ ಯಾವುದೋ ಕಾಟಿನ ಹಾಗೆ ಕಾಣ್ತದೆ, ಆದರೆ ಇದು ಕಾಟಲ್ಲ, ಇದು ಅತ್ಯಂತ ವಿಶೇಷವಾಗಿರುವಂಥದ್ದು. ಇದು ಯಾವ ವೆರೈಟಿ ಮತ್ತು ಇದರ ವಿಶೇಷತೆ ಏನು ಸರ್? ಸುಮಾರಾಗಿ ನಮ್ಮ ಹತ್ರ ಒಂದು 25-30 ವೆರೈಟಿಯ ಪೈನಾಪಲ್ಗಳಿದೆ. ಇದು ಒಂದು ವೆರೈಟಿ ಪೈನಾಪಲ್. ಇದು ಆ್ಯಕ್ಚುಲಿ ಇದು ಹ್ಯಾಂಡ್ಫುಲ್ ಪೈನಾಪಲ್. ಇದು ಅಂದರೆ ಹ್ಯಾಂಡ್ಫುಲ್ ಅಂದರೆ ಕೈಯಲ್ಲಿ ಕಿತ್ತು ತಿನ್ನೋದು ಅಂತ ಹೇಳ್ಬೋದು. ಅದು ಹಾಗೆ. ಇದನ್ನು ನೋಡಿ ಸರ್, ಇದು ಇಲ್ಲಿಗೆ ಒಂದು ಸಣ್ಣ ಸಣ್ಣ ಜೇನಿನ ಎರಿ ಎಲ್ಲ ಉಂಟಲ್ಲ, ಅದರಲ್ಲಿ ಒಂದನ್ನು ಕಟ್ ಮಾಡಿ ತೆಗಿತೇನೆ ನಾನು ಸ್ವಲ್ಪ. ಹ್ಯಾಂಡ್ಫುಲ್ ಅಲ್ಲ ನೋಡಿ, ಇದು ಒಂದನ್ನು ಕಿತ್ತು ತೆಗಿ. ಓಕೆ, ಇದು ಬಂತು ನೋಡಿ, ಕಿತ್ತು ತೆಗೆದ ಇದನ್ನು ಆಯ್ತಲ್ಲ ಸರ್. ಇದನ್ನೊಂದು ತಿಂದುಕೊಳ್ಳಿ ಸರ್. ಇನ್ನೊಂದು ನೋಡಿ ಸರ್, ಇನ್ನೊಂದು ತೆಗಿತೇನೆ. ಇದು ನೋಡಿ ಸರ್, ಇದು ಸಿಂಪಲ್ ನೋಡಿ, ಇದನ್ನು ಈ ತರ ಕಿತ್ತರೆ ಬರ್ತದೆ ಸರ್, ಫುಲ್ ಸೆಟ್ಟೆ ಬರ್ತದೆ ಸರ್. ಜೊತೆಗೆ ಇದು ಬರುವಂತ ವಿಷಯ ಮೇಯ್ನ್ ಅಲ್ಲ ನನ್ನ ಪ್ರಕಾರ ಸರ್, ತಿನ್ಲಿಕ್ಕೆ ಯಾವ ತರ ಟೇಸ್ಟ್ ಉಂಟು, ಸೂಪರ್ ಸ್ವೀಟ್, ಹುಳಿ ಇಲ್ಲವೇ ಇಲ್ಲ ಇದರಲ್ಲಿ.
ಒಳ್ಳೆ ಸ್ವೀಟ್, ತುಂಬ ಸ್ವೀಟ್ ಇರುವ ಹಣ್ಣು. ಇದು ಈ ಥರ ಕಿತ್ತರೆ ನಿಮಗೆ ಸುಲಭದಲ್ಲಿ ಬರ್ತದೆ ನೋಡಿ. ಇದು ಈ ಥರ ಹೌದು 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 ತುಂಬ ಚೆನ್ನಾಗಿ ಬರ್ತದೆ. ಒಂದೊಂದು ಕೂಡ ಒಂದೊಂದು ಕೂಡ ಈಸಿಯಲ್ಲಿ ಕಿತ್ತು ತಿನ್ಲಿಕ್ಕೆ ಇರುವಂಥ ಪರಿಣಾಮ. ಇಂಟರ್ಲಾಕ್ ಅನ್ನು ಓಪನ್ ಮಾಡಿದಾಗೆ 100ಕ್ಕೆ 100 ನೋಡಿ, ನೀವು ಹೇಳಿದ್ದು. ಇಂಟರ್ಲಾಕ್ ಅನ್ನು ಓಪನ್ ಮಾಡಿದಾಗೆ ಎಲ್ಲ ಕಿತ್ತು ಬರ್ತದೆ. ಕಿತ್ತು ತೆಗೆದ್ರೆ ಕಿತ್ತು ಎಲ್ಲ ಸಹ ಬರ್ತದೆ. ಇದನ್ನು ಟೇಸ್ಟ್ ಮಾಡುವ. ಟೇಸ್ಟ್ ಮಾಡೋದಕ್ಕಿಂತ ಮೊದಲು ನೋಡಿ, ನಾವು ಯಾವತ್ತೂ ಕೂಡ ನಮಗೆ ಸಹಾಯ ಮಾಡುವವ್ರನ್ನ ಮರೆಯೋದಿಲ್ಲ. ನಮ್ಮ ಕ್ಯಾಮರಾಮೆನ್ನೇ, ನಮಗೆ ಕಮೆಂಟ್ ಮಾಡುವವರು, ನಮಗೆ ಸಪೋರ್ಟ್ ಮಾಡುವವರು, ನಮ್ಮನೇಲಿ ಕರ್ಕೊಂಡು ಹೋಗೋರು, ದೊಡ್ಡ ಟೀಮೇ ನಮ್ಮ ಹಿಂದ್ಗಡೆ ಇರ್ತದೆ ನಮಗೋಸ್ಕರ. ಅವರಿಗೆ ಫಸ್ಟ್ ಅಲ್ಲ ನೋಡಿ, ಇವರು ಕೊಡ್ತಿದ್ದಾರೆ ನೋಡಿ ಒಟ್ಟೊಟ್ಟಿಗೆ. ಅವರು ಫಸ್ಟ್ ನೆಮ್ಮದಿಯಾಗಿ ಕರೆಕ್ಟಾಗಿ ಅವ್ರು ಹಣ್ಣು ತಿಂದರೆ ಅವರು ಕರೆಕ್ಟಾಗಿ ಫ್ರೇಮ್ಗೆ ಸೆಟ್ ಮಾಡ್ತಾರೆ. ಇಲ್ಲದ ಕೆಲವು ಸಲ ವೀಡಿಯೋದಲ್ಲಿ ತಲೆಯೂ ಕಾಣೋದಿಲ್ಲ, ಮಾತು ಮಾತ್ರ ಕೇಳ್ತಿರ್ತದೆ ಅಲ್ಲ. ನೋಡ ಹೇಗಿದೆ ಟೇಸ್ಟ್ ಅಂತೇಳಿ. ಅಲ್ಲ, ನೀವೇ ಬೇಕಾದ್ರೆ ಕಿತ್ತುಕೊಳ್ಳಿ ಸರ್, ಬರ್ತೇನೆ ನೀವು. ಕರೆಕ್ಟ್. ಓ, ನಮ್ಮ ನಾರ್ಮಲ್ ಪೈನಾಪಲ್ ಹಂಗೆ ಬರೋದಿಲ್ಲ, ಸ್ವಲ್ಪ ಹಾರ್ಡ್ ಗಟ್ಟಿ ಇರುತ್ತೆ. ಇದು ಬೇಗ ಬೇಗ ಬರ್ತದೆ. ರಸ ನೋಡಿ ಸ್ನೇಹಿತರೆ, ನೋಡಿ ಹೀಗೆ ಕುಡಿದ್ರೆ ಒಳ್ಳೆ ಫ್ರೆಶ್. ಹಾಗೆ ಇದನ್ನೊಂದು ಇಟ್ಟು ಇಷ್ಟೆಲ್ಲ ಹಾಕಿ ಒಂದು ಕುಡಿದ್ರೆ ಒಳ್ಳೆ ಪೈನಾಪಲ್ ವೈನ್ ಎರಡೂ ಆಗ್ತದೆ. ಇಂಥದ್ದು 10 ಹಲವು ಗಿಡಗಳಿದೆ ಅಲ್ಲ ಸರ್? ಪೈನಾಪಲಲ್ಲಿ ಒಂದು 25-30 ವೆರೈಟಿ ನಮ್ಮ ಹತ್ರ ಇದೆ. ಈ ರೀತಿ ಬಗೆ ಬಗೆಯ ವೆರೈಟಿಗಳಿರ್ತದೆ. ನೀವು ಈ ಭಾಗಕ್ಕೆ ಬಂದಾಗ ಖಂಡಿತವಾಗಿ ಇಲ್ಲಿಗೆ ಬನ್ನಿ. ಅದೇ ರೀತಿಯಲ್ಲಿ ಒಂದು ಅತ್ಯುತ್ತಮವಾಗಿರೋಂಥ ಮಾಹಿತಿಗಳನ್ನು, ಯಾವುದೇ ಫಿಲ್ಟರ್ ಇಲ್ಲದೆ ಅಲ್ವಾ? ಹೌದು. ಸಾಧಾರಣ ನಾವು ಮಾತಾಡುವಾಗ ಫಿಲ್ಟರ್ ಇದ್ದರೆ ಅದೊಂದು ರೀತಿಯಲ್ಲಿ ನಾಟಕದ ರೀತಿಯಲ್ಲಿ ಕಾಣುತ್ತೆ. ನ್ಯಾಚುರಲ್ ಆಗಿ ನಮಗೆ ಅದನ್ನು ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್. ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮಗೆ ಸಹ ಹಾಗೆಯೇ ವಿಡಿಯೋ ಮಾಡಿದ್ದಕ್ಕಾಗಿ ಧನ್ಯವಾದಗಳು.